Nimda, Dozras tell me. Har tabus crack oik nim bomla. Mohino zuku, lo hakwe. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮನ ದೇವಾಲಯದ ಜನಪ್ರಿಯತೆ ದಿನೇ ದಿನೇ ಹೆಚ್ಚುತ್ತಿದೆ. ಆದ್ದರಿಂದಲೇ ಭಕ್ತಗಣದ ಸಂಖ್ಯೆಯೂ ಸಹ ಹೆಚ್ಚುತ್ತಿದೆ. ವಿಶಿಷ್ಟ ಪವಾಡ ಹಾಗೂ ಮಹಿಮೆಗಳಿಂದ ಅದೆಷ್ಟೋ ಅಸಾಧ್ಯಗಳನ್ನ ಸಾಧ್ಯವಾಗಿಸಿದ್ದಾಳೆ ಈ ಕಾಟೇರಮ್ಮ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವ್ಯಾಪಾರದಲ್ಲಿ ಲಾಭ ನಷ್ಟದ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಟಮಂತ್ರ ನಿವಾರಣೆ, ವಿವಾಹ ಸಮಸ್ಯೆ, ಆಸ್ತಿ ವ್ಯಾಜ್ಯ ಸೇರಿದಂತೆ ಎಲ್ಲಾ ತರಹದ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಮೂಲಕ ಖ್ಯಾತಿಯ ಉತ್ತುಂಗವೇರಿದ್ದಾಳೆ. ಈ ಸೃಷ್ಟಿ ಸೌಂದರ್ಯ ಸೌಭಾಗ್ಯ ದೇವತೆ, ಸಂಗೀತ ಮಾಧುರ್ಯ ವಾಗ್ದೇವಿ ವಂದಿತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳೀಪುರದ ಈ ಕಾಟೇರಮ್ಮ, ಅದರಲ್ಲೂ ಈ ದೇವಾಲಯದಲ್ಲಿ ಎಲ್ಲ ವ್ಯವಸ್ಥೆಯೂ ಸಹ ಅಚ್ಚುಕಟ್ಟಾಗಿದ್ದು, ಇದರ ಆಡಳಿತ ಮಂಡಳಿ ಈ ಸನ್ನಿಧಿಯ ಜವಾಬ್ದಾರಿಯನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಅದರಲ್ಲೂ ಇಲ್ಲಿ ತೆಂಗಿನಕಾಯಿ ಹರಕೆ ಕಟ್ಟಲು ಜನಸಾಗರವೇ ಹರಿದು ಬರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಂದು ಇಲ್ಲಿ ನಡೆಯುವ ವಿಶೇಷ ಪೂಜೆಗೆ ಬರುವ ಭಕ್ತರನ್ನ ನಿಯಂತ್ರಿಸಲು ದೇವಾಲಯದವರು ಹರಸಾಹಸ ಪಡ್ತಾರೆ. ಈ ದೇವಾಲಯದಲ್ಲಿ ಮೂಲಭೂತ ಸೌಕರ್ಯಗಳು ವ್ಯವಸ್ಥಿತವಾಗಿದ್ದು, ಪ್ರತಿನಿತ್ಯವೂ ಅನ್ನದಾನ ನಡೆಯುತ್ತದೆ. ಬರುವ ಪ್ರತಿ ಭಕ್ತರಿಗೂ ದರ್ಶನ ಕೊಡುವ ತಾಯಿ ಅವರ ಕೋರಿಕೆಗಳನ್ನ, ಸಮಸ್ಯೆಗಳನ್ನ ಈಡೇರಿಸುವ ಮೂಲಕ ತನ್ನ ಶಕ್ತಿಯನ್ನ ಮೆರೆಯುತ್ತಿದ್ದಾಳೆ. ಆದರೆ ಬಹಳ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಸತತವಾಗಿ ಬಂದು ಸೇವೆ ಮಾಡಿದ್ರೆ ಮಾತ್ರ ತಾಯಿ ಉಳಿಯುತ್ತಾಳೆ. ಯಾವಾಗಲೂ ಒಮ್ಮೆ ಕಾಟಾಚಾರಕ್ಕೆ ಬಂದು ಕೈಮುಗಿದ್ರೆ ಕಾಟೇರಮ್ಮ ಆಶೀರ್ವಾದ ಮಾಡೋದಿಲ್ಲ ಅನ್ನೋದು ಇಲ್ಲಿಗೆ ಬರುವ ಬಹುತೇಕ ಭಕ್ತರ ಅನುಭವದ ಮಾತು. ಆದ್ದರಿಂದಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾತ್ರವಲ್ಲದೆ ರಾಜ್ಯದಿಂದಾಚೆಗೂ ದೇಶದಿಂದಾಚೆಗೂ ಕಾಟೇರಮ್ಮನ ಮಹಿಮೆ ವ್ಯಾಪಿಸಿದೆ. ಆದ್ದರಿಂದಲೇ ಈ ಕಾಟೇರಮ್ಮನ ಸನ್ನಿಧಿಗೆ ಗಣ್ಯಾತಿ ಗಣ್ಯರು ಆಗಮಿಸಿ ಹರಕೆ ಹೊತ್ತು ತೀರಿಸುತ್ತಾರೆ. ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಸೇರಿದಂತೆ ಲೆಕ್ಕವಿಲ್ಲದಷ್ಟು ವಿಐಪಿಗಳು ಬಂದು ಹೋಗ್ತಾರೆ. ಇದೀಗ ತೆಲುಗಿನ ಸೂಪರ್ ಡೂಪರ್ ಮೆಗಾ ಹಿಟ್ ಚಿತ್ರವಾದ ಬಾಹುಬಲಿ ಚಿತ್ರದ ಮೂಲಕ ದಕ್ಷಿಣ ಭಾರತ ಚಿತ್ರರಂಗದಾದ್ಯಂತ ಖ್ಯಾತಿಯಾದ ಕಾಲಕೇಯ ಪ್ರಭಾಕರ್ ಅವರು ಕಾಟೇರಮ್ಮನ ಸನ್ನಿಧಿಗೆ ಭೇಟಿ ಕೊಟ್ಟು ದರ್ಶನ ಪಡೆದಿದ್ದಾರೆ. ದೇವಿಯ ಶಕ್ತಿ ರಾಜ್ಯದಿಂದಾಚೆಗೂ ವ್ಯಾಪಿಸಿದೆ ಅನ್ನೋದಕ್ಕೆ ಇದೊಂದು ತಾಜಾ ಸಾಕ್ಷಿಯಾಗಿದೆ. ಕಾಟೇರಮ್ಮ ದೇವಿಯ ಬಗ್ಗೆ ಹಲವರ ಬಳಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ತಿಳಿದುಕೊಂಡು ಹೊರ ರಾಜ್ಯದಿಂದ ಬಂದು ತಾಯಿಯ ಆಶೀರ್ವಾದ ಪಡೆದಿದ್ದಾರೆ ಕಾಲಕೇಯ ಪ್ರಭಾಕರ್. ಬಹಳ ಭಯಭಕ್ತಿಯಿಂದ ದೇವಾಲಯಕ್ಕೆ ಬಂದ ಪ್ರಭಾಕರ್ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ದೇವಿಗೆ ಕೈಮುಗಿದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ರು. ಜೊತೆಗೆ ತೆಂಗಿನಕಾಯಿ ಹರಕೆ ಕಟ್ಟಿ ಆಲದ ಮರಕ್ಕೂ ಕೈಮುಗಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಲು ನಿರಾಕರಿಸಿದ ಅವರು, ನಾವು ದೇವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರಲ್ಲ ಅಂತ ಬಹಳ ವಿನಯದಿಂದಲೇ ಹೇಳಿದ್ದಾರೆ.